ನೋ ವಾಟ್, ಇಷ್ಟೆಲ್ಲ ಕಷ್ಟದ ನಡುವೆ ಈ ಸಿನಿಮಾ ಸೆಟ್ಟು ಮತ್ತು ಈ ಸಿನಿಮಾ ಕಲಾವಿದರು ಯಾವಾಗಲೂ ಖುಷಿ ಮತ್ತು ಎಂಜಾಯ್ಮೆಂಟ್. ಕರೆಕ್ಟ್. ಶೂಟಿಂಗ್ ಸೆಟ್ಟಲ್ಲಿ ಅಫ್ಕೋರ್ಸ್ ಫುಡ್ ಇರುತ್ತಿಲ್ಲ ಅಂತಲ್ಲ, ಎಷ್ಟೋ ಸರಿ ಶರಣಿ ಮಾಡ್ಕೋತೀನಿ ಅಂತ ಹೇಳಿದ್ರು. ಐ ಟೆಲ್ ಯು ಒನ್ ಥಿಂಗ್, ಯಾವುದೇ ಶೂಟಿಂಗ್ನ ಯಾವುದೇ ಸಂದರ್ಭದಲ್ಲಿ ಶರಣ್ ಅವರು ಅವರ ಊಟವನ್ನು ಅವರೇ ಪ್ರಿಪೇರ್ ಮಾಡಿ ಅವರು ತಿನ್ನುತ್ತಾರೆ. ಇದು ಯಾರಿಗೂ ಗೊತ್ತಿಲ್ಲದಿರೋ ಎಕ್ಸ್ಕ್ಲೂಸಿವ್. ಆದರೆ ನಾನು ರೀಸನ್ ಕೇಳಲ್ಲ, ಬೇರೆ ಬೇರೆ ಏನೋ ಇರುತ್ತೆ, ಎಷ್ಟು ವರ್ಷಗಳ ಹಿಂದೆ ಏನೇನೋ ಆಗಿರುತ್ತೆ, ಬೇರೆ ಬೇರೆ ರೀಸನ್. ಬಟ್ ಆದರೆ ಈ ಶೂಟಿಂಗ್ ಸಂದರ್ಭದಲ್ಲಿ ಅದನ್ನ ಮುರಿದಿದ್ದಾರೆ. ಹೌದಾ? ಯಾವಾಗ ಅಂತ ಹೇಳಿ, ಅದಕ್ಕೆ ಕಾರಣಕರ್ತರು ಸಿಂಪಲ್ ಸುನಿ ಮಾಡಿರುವಂತ ಬಿರಿಯಾನಿ. ಓ ಕರೆಕ್ಟ್ 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 ಕರೆಕ್ಟ್. ಅವತ್ತು ಏನಾಗೋಯ್ತು ಗೊತ್ತಾ, ಮೇಕಪ್ ಹಾಕೊಳ್ತಾ ಇದ್ದೆ, ಸೊ ನೀವು ಓಡ್ ಬಂದರು ಒಂದು 6 ಗಂಟೆ, ಅವ್ನು ನೈಟ್ ಶೂಟಿಂಗ್ ಅವತ್ತು. ಸರ್ ಊಟ ತಂದ್ರ ಅಂತಂದರೆ, ಇಲ್ಲ ನಾನು ಮನೆಗೆ ಕಳಿಸ್ತಾ ಇದ್ದೀನಿ ಗಾಡಿನ, ಸರ್ ಪ್ಲೀಸ್ ಮನೆ ಇವತ್ತು ನೀವು ಕಳ್ಸಂಗಿಲ್ಲ. ನಾನು ಅವ್ರಿಗೆ ಗೊತ್ತು ನಾನು ಚೆನ್ನಾಗಿ ನಾನು ಶೂಟಿಂಗ್ ಊಟ ಮಾಡಲ್ಲ, ಶೂಟಿಂಗ್ ಊಟ ಪಕ್ಕ ಮಾಡಲ್ಲ ಅಂತ ಗೊತ್ತು. ನನಗೆ ಹೆಂಗೆ ಅಂತಿದ್ದಾರೆ ಹೆಂಗೆ ಅಂತ. ಸರ್ ಇವತ್ತು ಪ್ರೊಡಕ್ಷನ್ದು ನಾನು ತಿನ್ನಲ್ಲ ಸುಮ್ಮನೆ. ಇಲ್ಲ ಸರ್ ನಾನೇ ಮಾಡಿದ್ದೀನಿ ಅಂತ. ಸರ್ ಇದು ಮನೆ ಥರನೇ, ನೀವು ಮನೆ ಅಂತಲೇ ಅಂದ್ಕೊಂಡು ಮನೆ ಊಟ ನಾನೇ ಮಾಡಿದ್ದೀನಿ ಸರ್. ಇದು ಏನದು ಗ್ರಾಸರೀಸು ಕೂಡ ನಾನು ನನ್ನ ಮನೆಯಿಂದ ತಂದಿದ್ದೀನಿ. ಅಯ್ಯೋ ಪಾಪ ಹಿಂಗೆಲ್ಲ ಕನ್ವಿನ್ಸ್ ಮಾಡಿದ್ರು ಅವರು. ನಿಜವಾಗ್ಲೂ ಅವರೇ ಮಾಡಿದ್ರಾ? ಅವರೇ ಮಾಡಿದ್ದು ನೋಡಿ, ನಾನು ಮಿಸ್ ಮಾಡ್ಕೊಂಡೆ. ಅವರೇ ಮಾಡಿದ್ದು. ಓ ನೀವು ಮಿಸ್ ಮಾಡ್ಕೊಂಡ್ರಾ? ಸಕ್ಕತ್ತಾಗಿತ್ತು ಅದು. ಅವ್ರು ಹೇಳ್ತಾರೆ ಕೇಳಿ. ಕರೆಕ್ಟ್, ಸಾಕಾಗಿತ್ತು. ಹಾಂ, ಇಡೀ ಸೆಟ್ಟಿಂಗ್ ಮಾಡಿದ್ದಾರೆ ನೈಟು. ನೋಡಿ, ಪ್ಲಾನ್ ಮಾಡ್ಕೊಂಡು ನಾನು ಇಲ್ದೇ ಇರೋ ಟೈಮ್ ಮಾಡ್ಬಿಟ್ಟಿದ್ದಾರೆ. ನಾನು ಮುರಿದಿದ್ದೀನಿ. ಎಲ್ಲ ಹುಡುಗರು ಈ ಶೂಟಿಂಗಲ್ಲಿ ಕೇರಳದಲ್ಲೆಲ್ಲ ಅದು ಸಮ್ಮರ್ ಸೀಸನ್ ಮಾಡಿದ್ರೆ ಹೋಗ್ಬಿಡ್ತೀವಿ. ಅದು ಹ್ಯೂಮಿಡಿಟಿ ಅಂತ ಕಿತ್ಕೊಂಡ್ಬರ್ತಾ ಇರುತ್ತೆ ಎದೋತದ್ವಾ. ಅಣ್ಣ ಬನ್ನಿ ಅಣ್ಣ ಈಜೋಡಕ್ಕೆ ಹೋಗೋಣ. ಒಂಟ್ರು ಸಾಹೇಬ್ರು ಈಜೋಡಕ್ಕೆ ಪಾಲಕ್ಕಡಲ್ಲಿ. ಕರೆಕ್ಟ್, ಹೌದು. ಹೆಂಗಿದು ಏನದು ನನ್ನ ಪಕ್ಕದಲ್ಲೇ ಇದ್ರ ನೀವು? ಸರ್ ನನ್ನ ಪಕ್ಕದಲ್ಲಿ ಇದ್ರ ಸರ್? ಒಟ್ಟಪ್ಪಾಳಂ ಏನದು ಊರು? ಒಟ್ಟಪ್ಪಾಳಂ. ಒಟ್ಟಪ್ಪಾಳಂ ಊರು. ಕೇಳಿ ಮಜಾ. ಅಲ್ಲಿ ಊಟ ಮಾಡಿಬಿಟ್ಟು ಮೇಕಪ್ ಮತ್ತೆ ಬಂದ್ರೆ ಮೇಕಪ್ಗೆ ಹೌದು ಟೈಮ್ ಇಲ್ವಲ್ಲ, ಬರ್ತಾನೆ ಎಲ್ಲ ನನಗೆ. ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿರ್ತೀನಲ್ಲ ಕಾರಲ್ಲೇನೆ. ಇಳಿದ ತಕ್ಷಣ ಡೈರೆಕ್ಟ್ ಆಗಿ ಕ್ಯಾರವನ್ನಲ್ಲ, ಡೈರೆಕ್ಟ್ ಆಗಿ ಕ್ಯಾಮ್ರಾ ಬಂದೆ ನಿಂತ್ಕೊಂಡು ಏನು ಆಗಿಲ್ವೇನೋ ಅನ್ನೋ ಥರ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಿದ್ದೀನಿ, ಯಾರಿಗೂ ಗೊತ್ತಿದ್ದರ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಸಿನಿಮಾ ಅಂದಾಗ ಎಲ್ಲರೂ ಹೇಗೆ ಒಬ್ರಿಗೊಬ್ರು ಕೆಲಸ ಮಾಡ್ತಾರೆ ಮತ್ತು ಹೇಗಿರುತ್ತೆ ವಾತಾವರಣ. ಕೆಲವ್ರು ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಹಿಂಗಿರುತ್ತೆ, ಅವ್ರ ಲೆವೆಲ್ ಅವರು ಬೆಳಿತಾರೆ ಮುಗಿತಾರೆ ಹೋಗ್ತಾ ಇರ್ತಾರೆ. ಹಿಂಗಲ್ಲ, ಈ ಥರ ಪ್ಯಾಕೇಜಿಂಗ್ ಇದ್ದಾಗ ಸಿನಿಮಾ ಎಷ್ಟು ಅದ್ಭುತವಾಗಿ ಬರೋಕ್ಕೆ ಸಾಧ್ಯ. ಬಟ್ ಈ ಸಿನಿಮಾ ಮ್ಯಾಜಿಕಲ್ ಸಿನಿಮಾ, ಬ್ಲ್ಯಾಕ್ ಮ್ಯಾಜಿಕ್ ಸಿನಿಮಾ. ಅದು ಇದಕ್ಕಿರುವಂಥ ಒಂದು ಹೊಸ ಆಯಾಮ. ಮತ್ತೆ ನಿಮ್ಮಿಬ್ಬರನ್ನ ನಾವು ಯಾವ ಥರ ಈ ಸಿನಿಮಾದಲ್ಲಿ ನೆನಪಿಸ್ಕೋಬೋದು? ಎದ್ದೋಗ್ಬೇಕಾದ್ರೆ ಥಿಯೇಟ್ರಿಂದ ನಿಮ್ಮ ಪ್ರಕಾರ ಪ್ಲೀಸ್. ಐ ಥಿಂಕ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗೋದು ಅನ್ಸುತ್ತೆ. ಆ್ಯಂಡ್ ನಾನು ಫಸ್ಟ್ ಆಫ್ ಆಲ್ ಈ ಬ್ಲ್ಯಾಕ್ ಮ್ಯಾಜಿಕ್ದು ಅದಿದೆಲ್ಲ ನಾನು ಐ ಹ್ಯಾವೆಂಟ್ ಇವನ್ ಹರ್ಡ್. ಏನು ಅದ್ರ ಬಗ್ಗೆ ರಿಸರ್ಚ್ ಆಗಲಿ ಬುಕ್ಸ್ ಆಗಲಿ ಏನೂ ಗೊತ್ತಿಲ್ಲ ನನಗೆ, ಐಡಿಯಾನೇ ಇಲ್ಲ. ಸರ್ ಹೇಳಿದಾಗ ನನಗೆ ಓ ದಿಸ್ ಇಸ್ ಸಮಥಿಂಗ್ ನ್ಯೂ. ನನಗೆ ಆ್ಯಸ್ ಅ ಫಸ್ಟ್ ಪರ್ಸನ್ ಕೇಳಿದಾಗ ಕತೆನ ಏನೋ ಹೊಸದಿದೆಯಲ್ಲ, ಹೌದು, ಆ ಒಂದು ಪಾಯಿಂಟ್ ಆಫ್ ವ್ಯೂನೇ ನಂಗೆ ಗೊತ್ತಿಲ್ಲ. ಸೊ ಫಸ್ಟ್ ಕೇಳಿದಾಗ ಇದೇನೋ ಡಿಫ್ರೆಂಟ್ ಆಗಿದೆಯಲ್ಲ, ಹೊಸತನ ಇದೆಯಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಈ ಥರದೊಂದು ಅಂದರೆ ಸ್ಕ್ರಿಪ್ಟಲ್ಲಿ ನಾನು ಭಾಗಿಯಾಗ್ತಿರೋದು ಫಸ್ಟ್ಲಿ ತುಂಬ ಖುಷಿ ಇತ್ತು. ಬಟ್ ನನಗೆ ಎಕ್ಸೈಟ್ಮೆಂಟ್ ಏನು ಅಂದರೆ, ಇಡೀ ಸಿನಿಮಾನ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಿದಾಗ ನನಗೆ ಸರ್ ಏನು ಕತೆ ಹೇಳಿದ್ರೋ, ಕೇಳಿದಾಗ ಎಷ್ಟು ಎಕ್ಸೈಟ್ ಆಗಿತ್ತೋ ಅದೇ ರೀತಿ ಎಕ್ಸೈಟ್ಮೆಂಟ್ ವಿಷುವಲಿ ಕೂಡ ಅನಿಸ್ಬೇಕು. ಬಿಕಾಸ್ ನಮ್ಮ ಕ್ಯಾಮ್ರಾಮನ್ ವಿಲಿಯಂ ಡೇವಿಡ್ ಹೆಸರು ಕೇಳಿದ ತಕ್ಷಣ ಇವ್ರು ಯಾರೋ ಫಾರಿನಿಂದ ಬಂದಿರಬೇಕು, ಎಲ್ಲೋ ಅಂದರೆ ನಮ್ಮ ಸಕಲೇಶ್ಪುರದವರು ಅಂತ ಚೆಕ್ ಅಂತ ಕಟ್ ಮಾಡಿದ್ರೆ. ಡೆಫಿನೆಟ್ಲಿ ವೆರಿ ಪ್ಯಾಷನೇಟ್ ಹಿ ಈಸ್. ಆ್ಯಂಡ್ ನಾವು ಒಂದು ಆರ್ಟಿಸ್ಟ್ಗಳಾಗಿ ಈವನ್ ಸುನಿ ಸರ್ ಬೇರೆ ಡೈರೆಕ್ಷನ್ ಗ್ಯಾಪಲ್ಲಿ ಹೋಗೋ ನಿಮಿಷ ಅನ್ನೋದು ನಿದ್ದೆ ಮಾಡ್ಕೊಂಡು ಬಂದ್ಬಿಡೋದು ನೈಟ್ ಶೂಟ್ ಎಲ್ಲ ಇದ್ದಾಗ. ಬಟ್ ವಿಲಿಯಂ ಸರ್ ಈಸ್ ಸೋ ಪ್ಯಾಷನೇಟ್, ಒಂಥರ ಏನಂತಾರೆ ರಾಕ್ಷಸ ಅಂತಾರಲ್ಲ ಕೆಲಸದಲ್ಲಿ. ಹೌದೌದು. ಅವ್ರು ಸಿಕ್ಕಿದಾರ ನಿಮ್ಗೆ? ಯಾವ್ದಾರ ಅವ್ರು ಕೈ ಕೊಟ್ಟಿದ್ದೀರಾ ನೀವು? ಸರ್ ಕೈ ಕೊಟ್ರೆ ಚಿಕ್ಕದ್ರ ಕೈ ಗುಚ್ಚಿಬಿಟ್ಟು ಆಮೇಲೆ ಸರ್ ನಾನಂತೂ ಫಸ್ಟ್ ಟೈಮ್ ಕರೆಕ್ಟ್ ಫಸ್ಟ್ ಟೈಮ್ ಗೊತ್ತಿಲ್ಲ ಅಲ್ಲ, ನಾನು ಯೂಶಲಿ ಹೋಗಿ ಹ್ಯಾಂಡ್ ಶೇಕ್ ಮಾಡ್ತೀನಿ, ಅಬ್ಬಾ ಇದೆಯಾ ಕೈ ಏನಾಗಿದೆ ಕೈ ಅಂತ. ಅದಾಗಲಿಂದ ಹೋಗ್ತಾ ಹೋಗ್ತಾ ನಮಸ್ಕಾರ ಸರ್, ಬೆಳಗ್ಗೆ ಹೋಗಿ ಗುಡ್ ಮಾರ್ನಿಂಗ್ ಸರ್. ಅದೇ ಎನರ್ಜಿ ನನಗೆ. ಈ ಸಿನಿಮಾಗೆ ಇವರು ಸಿನಿಮಾಟೋಗ್ರಫರ್ ಆದರು ಅಂತ ಗೊತ್ತಾದ ತಕ್ಷಣ ನನಗನ್ಸಿದ್ದೇನು ಗೊತ್ತಾ, ಈ ಸಿನಿಮಾಗೊಬ್ರು ಹೀರೋ ಸಿಕ್ಕರು. ನೀವು ಸಿನಿಮಾ ನೋಡ್ತೀರಾ, ಸಿನಿಮಾ ರಿಲೀಸ್ ಆಗುತ್ತೆ, ಸಿನಿಮಾ ನೋಡ್ತೀರಾ, ಸಿನಿಮಾ ಆದ್ಮೇಲೆ ಹೊರಗಡೆ ಬಂದ ಮೇಲೆ ನಾನು ಇವತ್ತೇನು ಹೇಳಿದೆ ಈ ಮಾತಿನಿಂದ ನೀವು ಅದನ್ನು ಒಪ್ಕೊಳ್ತೀರಾ ಸರ್? ಇದು ಸಿನಿಮಾಗೆ ಒಬ್ಬ ದೊಡ್ಡ ಹೀರೋ ವಿಲಿಯಂ ಡೇವಿಡ್ಸ್. ಖಂಡಿತ ಇದು ನಿಜ. ಅವರು ಫ್ರೇಮ್ ಟು ಫ್ರೇಮ್ ಅವರು ಕಣ್ಣಲ್ಲಿ ನೋಡೋ ಅವತಾರ ಪುರುಷ ಇದೆಯಲ್ಲ, ಅದು ಮಜಾನೇ ಬೇರೆ.
ವಿಲಿಯಂ ಡೇವಿಡ್, ಹ್ಯಾಟ್ಸ್ ಆಫ್ ಯು. ಯಾಕಂದರೆ ಈ ಸಿನಿಮಾ ಒಂದು ವಾಮಾಚಾರದ ವಿಚಾರ. ಹೌದು. ವಾಮಾಚಾರ ಒಂದು ಬೇರೆ ಪ್ರಪಂಚ. ಕಣ್ಮುಚ್ಚಿ ನೀವು ಇಮ್ಯಾಜಿನ್ ಮಾಡಿದ್ರೆ ಅದು ಒಂದು ಮ್ಯಾಜಿಕಲ್ ಪ್ರಪಂಚ. ಅದು ಆ ಮ್ಯಾಜಿಕಲ್ ಪ್ರಪಂಚವನ್ನು ಊಹಿಸ್ಕೊಳ್ಳೋದು ಹೆಂಗಿದೆ, ಎಕ್ಸಿಕ್ಯೂಟ್ ಮಾಡೋದು ಹೆಂಗಿದೆ. ಇಟ್ ಇಸ್ ಲೈಕ್ ನಿಮ್ಮ ಇಮ್ಯಾಜಿನೇಷನ್ನ ಟು ಸೆಲ್ಯುಲಾಯ್ಡ್. ದಟ್ ಈಸ್ ವೇರ್ ಎ ಕ್ಯಾಮರಾಮ್ಯಾನ್ ಪ್ಲೇಸ್ ಅ ಮೇಜರ್ ರೋಲ್. ಈ ಕ್ಯಾಮ್ರಾ ಎಫೆಕ್ಟು ಮತ್ತು ಆ ಫೀಲ್ ಇದೆಯಲ್ಲ, ಅಷ್ಟಿಲ್ಲದೆ ಆ ಕಲ್ಯಾಣಿನ ಆ ಥರ ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಸಿನಿಮಾ ನೋಡಿದ್ಮೇಲೆ ನೀವು ಹೇಳ್ತೀರಾ. ಕರೆಕ್ಟ್. ಲಾಸ್ಟ್ಲಿ ಮೇ 6ನೇ ತಾರೀಕು ನೀವಿಬ್ಬರು ಎಲ್ಲಿರ್ತೀರಾ? ಮೋಸ್ಟ್ಲಿ ಎಲ್ಲ ಥಿಯೇಟರ್ಸ್ನ ರೌಂಡ್ ಯೂಶಲಿ ಎಲ್ಲ ಸಿನಿಮಾ ರಿಲೀಸಿನ ಟೈಮಲ್ಲೂ ಕೂಡ ನಮ್ಗೆ ಹಾಗೆ ಪ್ಲ್ಯಾನ್ ಮಾಡಿರ್ತಾರೆ. ಥಿಯೇಟರ್ ವಿಸಿಟನ್ನು ಪ್ಲ್ಯಾನ್ ಮಾಡಿರ್ತಾರೆ. ಸ್ಟಾರ್ಟ್ಸ್ ವಿತ್ ಮೇನ್ ಥಿಯೇಟರ್ ಪ್ರಸನ್ನದಲ್ಲಿ. ಪ್ರಸನ್ನ ಇರ್ತೀನಿ ನಾನು. ಫಾರಿನ್ ರಿಟರ್ನ್ ಮೇಡಮ್ ಕರೆಸ್ತೀವಿ ನಾವು. ನಾವು ಬರ್ತೀವಿ. ಮೇಡಮ್ ಕರೆಸ್ತೀವಿ. ನಾವು ಬರ್ತೀವಿ. ಪ್ರಸನ್ನ ಥಿಯೇಟರ್ ನಮ್ಮ ಮೇನ್ ಸ್ಲ್ಯಾಂಗ್ ಹಂಗೆ ಇದೆ ಸಿನಿಮಾದಲ್ಲಿ. ಫಾರಿನ್ ಆಕ್ಸೆಂಟ್. ಹಲೋ, ಹೌ ಆರ್ ಯು? ಇಲ್ಲ ಕನ್ನಡ ಬರುತ್ತೆ ಸಿರಿಗೆ. ಸೊ ಚಿಕ್ಕ ವಯಸ್ಸಿಂದನೂ ಅಮ್ಮ ಕನ್ನಡ ಹೇಳ್ಕೊಂಡು ಬಂದಿರ್ತಾರೆ. ಸೊ ಇಲ್ಲಿ ಬಂದಿನೂ ಕನ್ನಡ ಮಾತಾಡ್ತೀನಿ. ಅದು ಸ್ವಲ್ಪ ಆಬ್ವಿಯಸ್ಲಿ ಅಲ್ಲಿದ್ದಿದ್ರಿಂದ ಇಂಗ್ಲಿಷ್ ಬಳಕೆ ಜಾಸ್ತಿ. ಹೆಂಗದು ನಾರ್ಮಲ್ ಕನ್ನಡ ನಾನು ಈಗ ಹೇಗೆ ಮಾತಾಡ್ತಿದ್ದೀನೋ ಹಾಗೆ ಮಾತಾಡ್ತೀನಿ. ಇಂಗ್ಲಿಷ್ ಮಿಕ್ಸ್ ಮಾಡೋ ಹೆಂಗದು ಆ ಸ್ಲ್ಯಾಂಗ್ ಹೆಂಗೆ? ಕಳಾಗೆ ಮೆತ್ತಾಗೆ ಸಗಣಿ ತುಂಬಾ ಸಿಂಪಲ್ ಆಗಿ ಡೈಲಾಗ್ಸ್ ಕೊಟ್ಟಿದ್ರು. ಅವರು ಫಾರಿನ್ ರಿಟರ್ನ್ ಅಂತ ತೋರಿಸ್ತೀವಿ ಅಷ್ಟೇ. ಬಟ್ ಅವರು ಕನ್ನಡತಿ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಕಾಂಬಿನೇಷನ್ ಚೆನ್ನಾಗಿದೆ. ಇಡೀ ಸಿನಿಮಾ ತಂಡದ್ದು ಮತ್ತು ಆನ್ ಸ್ಕ್ರೀನ್ ನಿಮ್ಮಿಬ್ಬರದ್ದು ಕೂಡ ನೋಡಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮತ್ತೆ ಸಿಗ್ತೀವಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಈ ಸಿನಿಮಾದಲ್ಲಿ ಇಬ್ಬರದು ಡ್ಯೂಯೆಟ್ ಹಾಡಿದೆಯಲ್ಲ, ಸಾಯಿ ಕುಮಾರ್ ಸರ್ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು. ಹೌದು. ಒಂಚೂರು ಹಾಡ್ಬಿಟ್ರೆ ನಾವು ಕೇಳ್ಕೊಂಡು ಒಂಚೂರು ಹೊಟ್ಟೋಗ್ಬಿಡ್ತೀವಿ. 1 2 3 ಗೋ. 10 ಬಾರ ಹುಡುಗಿ ನನ್ನ ಹೀರೋ ಹೋಂಡ, ನಾಚಬೇಡ ಗಟ್ಟಿ ಕುಂದ್ರ ಸೊಂಟ ಹಿಡ್ಕೊಂಡ, ಇಂಡಿಯಾದಾಗ ತೋರಿಸ್ತೀನಿ ನಿನಗ ಇಂಗ್ಲೆಂಡ. ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಎಪಿಸೋಡಲ್ಲಿ. ಆದರೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.